ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿ ಸೂಪರ್ ಆಗಿದ್ದೀರಾ ಅನ್ಕೊಂಡು ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದ್ರೆ, ನೀವೆಲ್ಲರೂ ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರಾ. ನಾನು ಹೊರಗಡೆ ಹೋದಾಗ ನನ್ನ ಫ್ರೆಂಡ್ಸ್ ಆಗಿರ್ಲಿ, ನನ್ನ ಫ್ಯಾಮಿಲಿ ಆಗಿರ್ಲಿ, ನನ್ನ ರಿಲೇಟಿವ್ಸ್ ಆಗಿರ್ಲಿ, ಫ್ಯಾಮಿಲಿ ಏನಷ್ಟು ತಲೆ ಕೆಡ್ಸ್ಕೊಂಡಿಲ್ಲ, ಬಟ್ ಫ್ರೆಂಡ್ಸ್ ಆಗಿರ್ಲಿ ಆ್ಯಂಡ್ ನಾನು ಹೊರಗಡೆ ಹೋದಾಗ ನಂಗೆ ಪರಿಚಯ ಇರ್ತಾರಲ್ವಾ, ಅವರಾಗಿರ್ಲಿ, ಎಲ್ಲರೂ ನನಗೆ ಒಂದು ಕ್ವೆಶನ್ ಕೇಳ್ತಾರೆ, ಇವಾಗ ನೀವು ಕೆಲಸ ಎಲ್ಲಿ ಮಾಡ್ತಾ ಇದ್ದೀರಾ ಅಂತ. ಅವಾಗ ನಾನು ಇಲ್ಲ ಎಲ್ಲೂ ಮಾಡ್ತಾ ಇಲ್ಲ ಅಂದಾಗ ಅವ್ರ ಮುಖದಲ್ಲಿ ಒಂದು ಕ್ವೆಶನ್ ಮಾರ್ಕ್ ಕಾಣಿಸುತ್ತೆ ನನಗೆ. ಸೊ ಆ ಒಂದು ಕ್ವೆಶನ್ ಮಾರ್ಕಿಗೆ ಆನ್ಸರ್ ಮಾಡೋದು ಈ ವ್ಲಾಗ್ ಆಗಿರುತ್ತೆ ಗೈಸ್. ಪ್ರೆಸೆಂಟ್ಲಿ ಐ ಆಮ್ ನಾಟ್ ವರ್ಕಿಂಗ್, ಬಟ್ ವೈ ಅನ್ನೋ ಕ್ವೆಶನಿಗೆ ಈ ಒಂದು ವ್ಲಾಗಲ್ಲಿ ನಾನು ಆನ್ಸರ್ ಮಾಡ್ತೀನಿ. ಆ್ಯಕ್ಚುಲಿ ಈ ಒಂದು ವ್ಲಾಗ್ ಮಾಡಬೇಕಾ ಬೇಡವಾ ಅಂತ ತುಂಬ ಯೋಚನೆ ಮಾಡ್ತಾ ಇದ್ದೆ. ಬಟ್ ಅಂದರೆ ಅವಶ್ಯಕತೆ ಇದೆಯಾ ಈ ಒಂದು ವಿಷಯನ ಶೇರ್ ಮಾಡ್ಕೊಳ್ಳೋದು ಅಂತ. ಬಟ್ ಇವತ್ತು ನನಗೆ ಏನನ್ನಿಸ್ತು ಅಂದರೆ, ಅವಶ್ಯಕತೆ ಇಲ್ಲ ಅಂತಂದರೆ ಏನಾಯಿತು, ಶೇರ್ ಮಾಡ್ಕೊಳ್ಳೋದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಲ್ವಾ. ಸೊ ಹಾಗಾಗಿ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇವಾಗ ಟೈಮ್ ಎಷ್ಟು ಗೊತ್ತಾ ಗೈಸ್? ಈ ಫೋನಲ್ಲಿ ಟೈಮ್ ದೊಡ್ಡದಾಗಿ ಡಿಸ್ಪ್ಲೇ ಆಗೋದಿಲ್ಲ. ಐ ಹೋಪ್ ಯು ಗೈಸ್ ಕ್ಯಾನ್ ಸಿ ಇಟ್. 11:42 PM. ಇನ್ನೊಂದು 20 ನಿಮಿಷ ಹೋದ್ರೆ 12 ಗಂಟೆ, ಮಧ್ಯರಾತ್ರಿ 12 ಗಂಟೆ ಆಗುತ್ತೆ. ಆ್ಯಂಡ್ ಸೊ ಇವಾಗ ಈ ಒಂದು ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ಓಕೆ, ಫಸ್ಟ್ ನಾನು ನನ್ನ ಕ್ವಾಲಿಫಿಕೇಶನ್ ಆಗಲಿ, ನಾನು ಏನು ಓದಿದ್ದೀನಿ, ನಾನು ಎಲ್ಲಿ ಕೆಲಸ ಮಾಡ್ತಿದ್ದೆ, ನಾನು ಏನು ಕೆಲಸ ಮಾಡ್ತಿದ್ದೆ, ಇದನ್ನ ಎಲ್ಲೂ ನಾನು ಸೋಷಿಯಲ್ ಮೀಡಿಯಾಲಿ ಡಿಸ್ಕ್ಲೋಸ್ ಮಾಡಿಲ್ಲ. ಮೇ ಬಿ ಒಂದು ಪೋಸ್ಟ್ ಹಾಕಿದ್ದೆ ಆಲ್ಮೋಸ್ಟ್ 2.5 years ಬ್ಯಾಕ್. ಅದು ಬಿಟ್ಟರೆ ನಾನು ಎಲ್ಲೂ ಏನು ಕೆಲಸ ಮಾಡ್ತಾ ಇದ್ದೀನಿ ಅಂತ ನನಗೆಲ್ಲೂ ಹೇಳಿಲ್ಲ ಸೋಷಿಯಲ್ ಮೀಡಿಯಾಲಿ. ಸೊ ಇವತ್ತು ಈ ಬ್ಲಾಗ್ ಮೂಲಕ ಹೇಳೋಣ ಅಂತ ಅನಿಸ್ತಿದೆ. ಸೊ ಹೇಳ್ತಾ ಇದ್ದೀನಿ. 10th ಆಯಿತು, PU ಆಯಿತು. ನೆಕ್ಸ್ಟ್ ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದು ಅಂದರೆ, ತುಂಬ ಜನಕ್ಕೆ ಈ ಒಂದು ಏನಂತಾರೆ ಕನ್ಫ್ಯೂಷನ್ ಇರುತ್ತೆ, ನಾನು ಏನು ಮಾಡಬೇಕು. ನಮಗೆ PU ಆದಮೇಲೆ ಎರಡೇ ಆಪ್ಷನ್ ಕಾಣೋದು, ಒಂದು MBBS ಇಲ್ಲಾಂದರೆ ಇಂಜಿನಿಯರಿಂಗ್. ಇದೆರಡು ಬಿಟ್ಟು ಬೇರೆ ಏನಾದರೂ ಇದೆಯಾ ಅಂತ ಕೇಳಿದ್ರೆ ಸಿಕ್ಕಾಪಟ್ಟೆ ಇದೆ. ನಾವು ಹರಿಬರಿಲಿ ಇವಾಗ ಯಾರ್ಯಾರು PUC ಓದ್ತಾ ಇದ್ದೀರಾ, ನಿಮಗೆ ನೆಕ್ಸ್ಟ್ ತುಂಬ ಆಪ್ಷನ್ಸ್ ಇದೆ ಗೈಸ್. ದಯವಿಟ್ಟು ನಾ ಇಂಜಿನಿಯರಿಂಗು MBBS ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಅದನ್ನು ಬಿಟ್ಟು ಕೂಡ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆ ಅಂತ ಹೇಳ್ತಾ ಇದ್ದೀನಿ. ಸೆಕೆಂಡ್ PU ಆದಮೇಲೆ ಏನು ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತಿದ್ದಾಗ ನನಗೆ MBBS ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇತ್ತು. ಬಟ್ ಒಂದ್ಸಲ ನಾನದು ಅದ್ರ ಬಗ್ಗೆ ವಿಚಾರಿಸೋದಕ್ಕೆ ಸ್ಟಾರ್ಟ್ ಮಾಡಿದಾಗ ನಾನು ಹಾಸ್ಪಿಟಲ್ಸ್ಗೆ ಹೋಗಿ ವಿಚಾರಿಸಿದ್ದೀನಿ, ದೊಡ್ಡ ದೊಡ್ಡ ಹಾಸ್ಪಿಟಲ್ಸಿಗೆ. ಅದ್ರ ಫೀಸ್ ಆಗಿರ್ಬೋದು ಅಥವಾ ಅದು ಸೀಟ್ ಅಲೋಕೇಟ್ ಮಾಡೋ ವೇ ಆಗಿರ್ಬೋದು, ಅದೆಲ್ಲನೂ ಕೇಳಿ ನನಗೆ MBBS ಇಸ್ ನಾಟ್ ಮೇಡ್ ಫಾರ್ ಮೀ ಅಂತ ನನಗೆ ಫೀಲ್ ಆಗಿ, ಆಮೇಲೆ ನಾನು ಒಂದು ಡಿಸಿಷನಿಗೆ ಬರಬೇಕಿತ್ತು. ಆವಾಗ ನನಗೆ ನಿಮಗೆ ಸೆಕೆಂಡ್ PU ಆದಮೇಲೆ ಏನೋ ನಾಲೆಜ್ ಇರೋದಿಲ್ಲ. ಅವಾಗ ನಿಮ್ಗೆ ಯಾರೇ ಏನೇ ಹೇಳಿದ್ರು ಓಕೆ ಇದು ಮಾಡೋಣ ಅಂತ ಅನಿಸ್ತಾ ಇರುತ್ತೆ. ಬಟ್ ಒಂದು ಸಲ ಇವಾಗಂತೂ ನಿಮಗೆ ಗೂಗಲ್ ಇದೆ, ChatGPT ಇದೆ, ಅದೆರಡನ್ನೂ ಬಿಟ್ಟರೆ ನಿಮಗೆ ಜೆನ್ಯೂನ್ ಆಗಿ ಆನ್ಸರ್ ಮಾಡೋರಿದ್ದರೆ, ಅಂದರೆ ನಿಮಗೆ ಜೆನ್ಯೂನ್ ಆಗಿ ಓಕೆ ಇದು ಹಿಂಗೆ ಇದು ಮಾಡಿದ್ರೆ ಇದು ಹಿಂಗಾಗುತ್ತೆ, ಸೊ ಆ ಥರ ಎಕ್ಸ್ಪ್ಲೇನ್ ಮಾಡೋರಿದ್ರೆ ಅವ್ರ ಮಾತನ್ನ ನೀವು ಕೇಳಿದ್ರೆ ಒಳ್ಳೆಯದು. ಇಂಜಿನಿಯರಿಂಗ್ ಓದ್ತಾ ಇರ್ತಾರೆ, ಅಯ್ಯೋ ಇಂಜಿನಿಯರಿಂಗ್ ಬಿಡಪ್ಪ ಬೇರೆ ಏನಾದರೂ ಮಾಡು ಅಂತ ಹೇಳೋರ ಮಾತು ಕೇಳಬೇಡಿ. ಬಿಕಾಸ್ ಅವರಿಗೆ ಅದು ಕಷ್ಟ ಆಗಿರುತ್ತೆ, ನಿಮಗೆ ಅದು ಈಸಿ ಆಗ್ಬೋದಲ್ವಾ. ಸೊ ಹಾಗಾಗಿ ಜೆನ್ಯೂನ್ ಆಗಿ ಹೇಳೋರ ಮಾತನ್ನ ನೀವು ಕೇಳಿ ಅಂತ ನಾನು ಹೇಳ್ತೀನಿ. ಆ್ಯಂಡ್ ನನಗೆ MBBS ಬೇಡ ಅಂತ ನಾನು ಡಿಸೈಡ್ ಮಾಡಿದ್ಮೇಲೆ ವಾಟ್ ನೆಕ್ಸ್ಟ್ ಅಂತ ಅಂದ್ಕೊಂಡಾಗ ನನಗೆ ಫಾರ್ಮಸಿ ಮಾಡಬೇಕು ಅಂತ ಅನಿಸ್ತು. ಅದಾದಮೇಲೆ ನರ್ಸಿಂಗ್ ವಾಸ್ ನಾಟ್ ಕಂಪ್ಲೀಟ್ಲಿ ಮೈ ಡಿಸಿಷನ್, ಬಟ್ ಫಾರ್ಮಸಿ ನನಗೆ ಇಷ್ಟ ಆಯಿತು. ಓಕೆನಾ. ಬಟ್ ಅದೆರಡೂ ಮತ್ತೆ ವಿಚಾರಿಸಿದಾಗ
ನಾನು ಡಿಸೈಡ್ ಮಾಡಿ ಏನಂತಾರೆ ನಮ್ಮ ಪೇರೆಂಟ್ಸ್ಗೆಲ್ಲ ಓಕೆ ಫೀಸ್ ಇಷ್ಟ ಆಗುತ್ತೆ ಅದು ಇದು ಎಲ್ಲ ವಿಚಾರಿಸೋಷ್ಟರಲ್ಲಿ ಆಲ್ಮೋಸ್ಟ್ 80% ಆಫ್ ದ ಸೀಟ್ಸ್ ವರ್ ಫಿಲ್ಡ್. ಅದಾದ್ಮೇಲೆ ನರ್ಸಿಂಗ್ಗೆ ಸೀಟ್ಸ್ ಇತ್ತು. ಬಟ್ ನರ್ಸಿಂಗ್ ಕೆಲಸ ನಾವು ಜಸ್ಟ್ ಅನ್ಕೋತೀವಿ ನರ್ಸ್ ಅಂದರೆ ಬರೀ ಇಂಜೆಕ್ಷನ್ ಚುಚ್ಚೋದು, ಟ್ಯಾಬ್ಲೆಟ್ ಡಾಕ್ಟರ್ ಬರ್ಕೊಡ್ತಾರೆ, ಅದನ್ನ ಓಕೆ ಈ ಟೈಮಿಗೆ ಇದನ್ನು ತಗೊಳ್ಳಿ, ಈ ಟೈಮಿಗೆ ಇದನ್ನು ತಗೊಳ್ಳಿ ಅಂತ ಹೇಳೋದು ಅಷ್ಟೇ ನರ್ಸ್ ಕೆಲಸ ಅಂತ ನಾವು ಅಂದ್ಕೊಂಡಿರ್ತೀವಿ. ಬಟ್ ಇಲ್ಲ ಗೈಸ್, ಅವರು ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾರೆ. ನಮ್ಮ ಕಣ್ಣಿಗೆ ಕಾಣೋದು ಬರೀ ಇಂಜೆಕ್ಷನ್ಸ್ ಕೊಡೋದು, ಡ್ರಾಪ್ಸ್ ಕೊಡೋದು, ಅದು ಇದು. ಬಟ್ ಹಿಂದೆನೂ ತುಂಬ ಕೆಲಸ ಇರುತ್ತೆ. ಸೊ ಆ ಕೆಲಸ ಎಲ್ಲ ನನ್ನ ಕೈಲಿ ಮಾಡೋಕ್ಕಾಗಲ್ಲ. ಆ್ಯಂಡ್ ಶಿಫ್ಟ್ಸ್, ನಮಗೆ ನಿದ್ದೆ ಅಂದರೆ ನಿದ್ದೆ ಒಂದೆರಡು ದಿನ ನಿದ್ದೆ ಹೆಚ್ಚು ಕಡಿಮೆ ಹುಚ್ಚಿ ಥರ ಆಡೋಳು ನಾನು. ಸೊ ಶಿಫ್ಟ್ಸ್ ಇರುತ್ತೆ ಅಂತ ಎಲ್ಲ ಒಪಿನಿಯನ್ಸ್ ಬಂದಾಗ ನನಗೆ ನರ್ಸಿಂಗ್ ಆ್ಯಕ್ಚುಲಿ ಮನಸ್ಸಿಂದ ಇಷ್ಟ ಆಗಲಿಲ್ಲ. ಫಾರ್ಮಸಿಗೆ ಪೂರಾ ಸೀಟ್ಸ್ ಫಿಲ್, ನರ್ಸಿಂಗಲ್ಲಿ 1-2-3 ಸೀಟ್ ಇತ್ತು. ಫೀಸ್ ನೋಡಿದ್ರೆ ಸಿಕ್ಕಾಪಟ್ಟೆ ಇತ್ತು ಅಂದ್ಬಿಟ್ಟು ಓಕೆ ಸರಿಯಪ್ಪ ಇವಾಗ ನನ್ನ ಲೈಫ್ ಏನು ಅಂತ ಯೋಚನೆ ಮಾಡ್ತಿದ್ದಾಗ, ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಾನು PU ಆದಮೇಲೆ ನಾನು ಇಂಜಿನಿಯರಿಂಗ್ ಆಗಿರ್ಬೋದು, BC ಆಗಿರ್ಬೋದು, ಅಥವಾ ಇನ್ನೂ ಸಿಕ್ಕಾಪಟ್ಟೆ ಏನೇನು ಆಪ್ಷನ್ಸ್ ಇದೆ, ನಾನು ಅದು ಯಾವುದ್ರ ಕಡೆನೂ ಹೋಗೋದಿಲ್ಲ. ಐ ಹ್ಯಾವ್ ಟು ವೇರ್ ವೈಟ್ ಕೋಟ್. ಐ ಶುಡ್ ವೇರ್ ವೈಟ್ ಕೋಟ್. ಇದು ನನ್ನ ಡ್ರೀಮ್ ಆಗಿತ್ತು. ಸೊ MBBS ಆಗಲ್ಲ ಅಂತ ಗೊತ್ತಾದಾಗ ವೈಟ್ ಕೋಟ್ ಹಾಕೋದಕ್ಕೆ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆ. ಸೊ ಅದರಲ್ಲಿ ಯಾವ್ದಾದ್ರು ಒಂದು ಚೂಸ್ ಮಾಡ್ಕೋಬೇಕಿತ್ತು. ನೆಕ್ಸ್ಟ್ ಲಾಕ್ಡೌನ್ ಆಯಿತು. ಅದಾದ್ಮೇಲೆ ಏನು ಮಾಡಬೇಕು? ಆವಾಗ ನಾನು ಒಂದು ಇನ್ಸ್ಟಿಟ್ಯೂಟಲ್ಲಿ ಈ ಥರ 6 months ಕೋರ್ಸ್ ನಡೀತಾ ಇದೆ. ಫ್ಲೆಬೋಟಮಿಸ್ಟ್, ನರ್ಸಿಂಗ್ ಆ್ಯಂಡ್ ಫ್ರಂಟ್ ಡೆಸ್ಕ್ ಆಫೀಸರ್. ಈ 3 ಕೋರ್ಸಿಗೆ 6 monthsಗೆ ಒಂದು ಕೋರ್ಸ್, 6 months ಒಂದು ಕೋರ್ಸ್ ಇರುತ್ತೆ. ಅದಾದಮೇಲೆ ಪ್ಲೇಸ್ಮೆಂಟ್ಸ್ ಕೂಡ ಅವರೇ ಕೊಡ್ತಾರೆ. ಈ ಥರ ಅಂತೂ ನನಗೆ ಗೊತ್ತಾಯಿತು. ಸೊ ಓಕೆ ಇದನ್ನು ಟ್ರೈ ಮಾಡೋಣ ಅಂದ್ಬಿಟ್ಟು ನಾನು ಹೋದೆ. ನರ್ಸಿಂಗಿಗೆ ಜಾಯ್ನ್ ಆಗಿಲ್ಲ. ಇನ್ನು ಮಿಕ್ಕಿದ 2 ಏನು, ಫ್ಲೆಬೋಟಮಿಸ್ಟ್ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ ಆವಾಗ. ಫ್ರಂಟ್ ಡೆಸ್ಕ್ ಆಫೀಸರ್ ಅಂದರೆ ರಿಸೆಪ್ಷನಿಸ್ಟ್ ಅಂದರೆ ಗೊತ್ತು ಅಷ್ಟೇ. ಫ್ರಂಟ್ ಡೆಸ್ಕ್ ಆಫೀಸರ್ ಅಂದರೆ ಇಲ್ಲ, ಅದು ಐಡಿಯಾನೇ ಇಲ್ಲ. ಅಂದರೆ ಅವ್ರನ್ನೇ ಕೇಳಿ ಏನಿದು, ಒಂದು ಸ್ಲಿಪ್ ಕೊಟ್ಟರು. ಆ ಸ್ಲಿಪ್ಪಲ್ಲಿ ಫ್ಲೆಬೋಟಮಿಸ್ಟ್ ಅಂದರೆ ಏನು, ಅವ್ರು ಏನು ಕೆಲಸ ಮಾಡ್ತಾರೆ, ನರ್ಸಿಂಗ್ ಅಂದರೆ ಏನು, ಅವ್ರು ಏನು ಕೆಲಸ ಮಾಡ್ತಾರೆ, ಫ್ರಂಟ್ ಡೆಸ್ಕ್. ಸೊ ಆ ಥರ ಇತ್ತು. ನನಗೆ ಅದು 3ರಲ್ಲೂ ನನಗೆ ಫ್ಲೆಬೋಟಮಿಸ್ಟ್ ಅನ್ನೋದು ಇಷ್ಟ ಆಯಿತು. ಫ್ಲೆಬೋಟಮಿಸ್ಟ್ ಇಸ್ ನಥಿಂಗ್ ಬಟ್ ನಿಮ್ಗೆ ಏನು ಬ್ಲಡ್ ಡ್ರಾ ಮಾಡ್ತಾರೆ, ಬ್ಲಡ್ ಟೆಸ್ಟಿಗೆಲ್ಲ ಡಾಕ್ಟರ್ ಬರ್ಕೊಟ್ಟಾಗ ಅವ್ರನ್ನ ಫ್ಲೆಬೋಟಮಿಸ್ಟ್ ಅಂತ ಹೇಳ್ತಾರೆ. ಬ್ಲಡ್ ಡ್ರಾ ಮಾಡಿ ಕಲೆಕ್ಟ್ ಮಾಡಿ ಎಲ್ಲ ಸೇಫ್ ಮಾಡಿರ್ತಾರಲ್ಲ, ಆ ಒಂದು ಕೆಲಸಕ್ಕೆ ಫ್ಲೆಬೋಟಮಿ ಅಂತ ಹೇಳ್ತಾರೆ. ಇದು 3 ನೋಡಿದಾದ್ಮೇಲೆ ನನಗೆ ಫ್ಲೆಬೋಟಮಿ ಓಕೆ ಅಂತ ಅನಿಸಿ, ಸೊ ನಾನು ಅದನ್ನು ಸೆಲೆಕ್ಟ್ ಮಾಡಿಕೊಂಡೆ. ನೆಕ್ಸ್ಟ್ ಹಾಗೆ ಕೋರ್ಸ್ ಆಯಿತು. ನೆಕ್ಸ್ಟ್ ನಾವು ಟ್ರೈನಿಂಗಿಗೂ ಹೋದ್ವಿ. ಟ್ರೈನಿಂಗ್ ಕೂಡ ತುಂಬ ಚೆನ್ನಾಗಾಯಿತು. ಇದೆಲ್ಲ ಆಲ್ಮೋಸ್ಟ್ 5-6 years ಬ್ಯಾಕ್ ಇದೆಲ್ಲ ಕೋರ್ಸ್ ಆಯಿತು. ಆ್ಯಂಡ್ ಅಲ್ಲೇ ನಾನು ಆಲ್ಮೋಸ್ಟ್ 2 months ಕೆಲಸ ಕೂಡ ಮಾಡಿದೆ. ಅಂದರೆ ನಮಗೆ ಟ್ರೈನಿಂಗ್ ಇದ್ದಿದ್ದು ಜಸ್ಟ್ ಒಂದು 1 monthಗೋ 2 monthಗೋ, ಬಟ್ ನಾನಲ್ಲಿ ಆಲ್ಮೋಸ್ಟ್ 6 months ಏನೋ ಮಾಡಿದೆ. ಅದಾದ ಮೇಲೆ ನಾನು ಆ್ಯಕ್ಚುಲಿ ಆ ಒಂದು ಇನ್ಸ್ಟಿಟ್ಯೂಟಲ್ಲಿ ಏನು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ನಾನು ಅದನ್ನು ಬರೀಲಿಲ್ಲ. ಬಿಕಾಸ್ ಏನೂ ನಾನು ಯೋಚನೆ ಮಾಡ್ದಿರೋ ಓಕೆ ಇಲ್ಲೊಂದು ಕೋರ್ಸ್ ಇದೆ ಜಾಯ್ನ್ ಆಗೋಣ ಅಂತ ಜಾಯ್ನ್ ಆಗಿದ್ದು. ಅದಾದಮೇಲೆ ನನಗೆ ಗೊತ್ತಾಯಿತು ಓಕೆ ಇದರಲ್ಲೇನೆ ನಾವು ಇವಾಗ ನಾವು ಫಾರ್ ಎಕ್ಸಾಂಪಲ್ ಒಂದು ಕಾಲೇಜ್ ಇರುತ್ತೆ, ಅದರಲ್ಲಿ ಈ ಒಂದು ಕೋರ್ಸೇ ಇರುತ್ತೆ, ಅಲ್ಲಿ ನೀನು ಎಕ್ಸಾಮ್ ಬರೆದು ಮಾರ್ಕ್ಸ್ ಕಾರ್ಡ್ ಸರ್ಟಿಫಿಕೇಟ್ ತಗೊಂಡ್ರೆ ಅದು ವ್ಯಾಲ್ಯೂ ಇರೋವಂಥ ಸರ್ಟಿಫಿಕೇಟು. ಇದು ಒಂದು ಚಿಕ್ಕ ಇನ್ಸ್ಟಿಟ್ಯೂಟ್, ಅದು ಇವಾಗ ಆ ಇನ್ಸ್ಟಿಟ್ಯೂಟೇ ಇಲ್ಲ ಅಲ್ಲಿ. ಸೊ ಆ ರೀತಿ ಒಂದು ಕಾಲೇಜಲ್ಲಿ ಓದಿ ಎಕ್ಸಾಮ್ ಬರೆದು ಅದಕ್ಕೆ ಒಂದು ಸರ್ಟಿಫಿಕೇಟ್ ಅಂತ ಗೌರ್ನಮೆಂಟ್ ಕಡೆಯಿಂದ ಕೊಡ್ತಾರೆ.
ಆ್ಯಂಡ್ ಕಾಲೇಜ್ ಕಡೆಯಿಂದ ಕೊಡ್ತಾರೆ. ಅದು ವ್ಯಾಲ್ಯೂ ಇರೋವಂಥ ಸರ್ಟಿಫಿಕೇಟ್. ನೀನು ಅದನ್ನು ತೊಗೊಂಡು ಎಲ್ಲೇ ಹೋದ್ರೂ ಕೆಲಸ ಸಿಗುತ್ತೆ. ಇದು ನೀನು ಯಾವುದೋ ಚಿಕನ್ ಒಂದು 2-3 ತಿಂಗಳು ಕೋರ್ಸ್ ಮಾಡಿದ್ಯಾ ಅಂತ ಅಂದರೆ ಅದಕ್ಕೆ ವ್ಯಾಲ್ಯೂ ಇಲ್ಲ ಅಂತ ಗೊತ್ತಾಗಿ ನಾನು ಅದು ಬರೀಲಿಲ್ಲ. ಅಷ್ಟರಲ್ಲಿ ನಾನು DMLT ಕೋರ್ಸ್ಗೆ ಜಾಯಿನ್ ಆಗಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೆ. DMLT ಇಸ್ ನಥಿಂಗ್ ಬಟ್ ಡಿಪ್ಲೊಮೊ ಇನ್ ಲ್ಯಾಬೊರೇಟರಿ, ಡಿಪ್ಲೊಮೊ ಇನ್ ಮೆಡಿಕಲ್ ಲ್ಯಾಬೊರೇಟರಿ. ಇದು ಹೆಂಗಂದರೆ ಜಸ್ಟ್ ಫ್ಲೆಬಾಟಮಿ ಅಲ್ಲ, ಇದು 3 years ಕೋರ್ಸ್. ನೀವು 10th ಮೇಲೆ ಮಾಡಿದ್ರೆ. ನಾನು ಸೆಕೆಂಡ್ PU ಮಾಡಿ ಸೆಕೆಂಡ್ PUಲಿ ಸೈನ್ಸ್ ತಗೊಂಡಿದ್ರೆ ಜಸ್ಟ್ 2 years ಕೋರ್ಸ್, ಡೈರೆಕ್ಟ್ ಸೆಕೆಂಡ್ ಇಯರ್ಗೆ ನೀವು ಜಾಯಿನ್ ಆಗ್ಬೋದು. ಸೊ ನಾನು 2 years ಮಾಡಿದ್ದೀನಿ. ಸೊ DMLT ಮಾಡಬೇಕು ಅಂತ ಡಿಸೈಡ್ ಆಗಿದ್ದೆ. ಸೊ ಅದಕ್ಕೆ ನಾನು ಆ ಒಂದು ಎಕ್ಸಾಮ್ನ ಬರೀಲಿಲ್ಲ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ನಾನು ಜಾಯಿನ್ ಆಗಿದ್ದು DMLTಗೆ. DMLTಲಿ 2 years ಪಾಸ್ ಆಯಿತು. ಅದಾದಮೇಲೆ DMLTಲಿ ನಿಮಗೆ ಸೆಕೆಂಡ್ ಇಯರಲ್ಲೇ ಟ್ರೈನಿಂಗಿಗೆ ಕಳಿಸ್ತಾರೆ, ಅಂದರೆ ಕ್ಲಿನಿಕಲ್ ಟ್ರೈನಿಂಗ್ ಅಂತ. ಅದು ನಮ್ಮ ಚಾಯ್ಸ್. ಇವಾಗ ಅವರೇ ನಮಗೆ ಹಾಸ್ಪಿಟಲ್ಸ್ನ ಅಲೋಕೇಟ್ ಮಾಡ್ತಾರೆ, ನೀವು ಇಲ್ಲಿ ಹೋಗಿ ಟ್ರೈನಿಂಗ್ ಮಾಡಿ ಅಂತ. ಅವ್ರದ್ದು ಕೆಲವೊಂದು ಗೌರ್ಮೆಂಟ್ ಹಾಸ್ಪಿಟಲ್ಸ್ಗೆ ಸಜೆಸ್ಟ್ ಮಾಡ್ತಾರೆ. ಇಲ್ಲಾಂದರೆ ನಾವು ನಮಗೆ ಎಲ್ಲಿ ಬೇಕು ಅಥವಾ ನಮ್ಗೆ ಎಲ್ಲಿ ಸಿಗುತ್ತೆ, ನಮ್ಮ ದೊಡ್ಡ ಹಾಸ್ಪಿಟಲಲ್ಲಿ ಬೇಕಾದರೂ ಹೋಗ್ಬೋದು, ಅಥವಾ ಎಲ್ಲಿ ಸಿಗುತ್ತೆ ಅಲ್ಲಿ ಬೇಸಿಕಲಿ ಹೋಗ್ಬೋದು. ನನಗೆ ಒಂದು ಆವ್ರೇಜ್ ಹಾಸ್ಪಿಟಲಲ್ಲಿ ಸಿಕ್ತು ಕ್ಲಿನಿಕಲ್ ಟ್ರೈನಿಂಗಿಗೆ. ಸೊ ಐ ಜಸ್ಟ್ ವೆಂಟ್ ದೇರ್. ಆ್ಯಂಡ್ ಆ ಒಂದು ಟ್ರೈನಿಂಗ್ ಪೀರಿಯಡ್ನ ನಾನು ಮರೆಯೋದಕ್ಕೆ ಆಗೋದಿಲ್ಲ. ಇಟ್ಸ್ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನಾನಲ್ಲಿ ಒಂದು ಇಂಟರ್ನ್ಶಿಪ್ಪಿಗೆ ಬಂದಿರೋ ಅಂಥ ಹುಡುಗಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ಅಲ್ಲಿ ನಾನು ಹೋಗ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ನಮಗಲ್ಲಿ ಬೇರೆ ಕಡೆ ಎಲ್ಲ ನಂಗೆ ಗೊತ್ತಿಲ್ಲ ಗೈಸ್, ನಾನು ಹೋಗಿದ್ದ ಕಡೆ ತುಂಬಾ ಸ್ಟ್ರಿಕ್ಟ್ ಆ್ಯಂಡ್ ಏನಂತಾರೆ, ಇಂಟರ್ನ್ಶಿಪ್ ಅಂದಿದ ತಕ್ಷಣ ಹೆಂಗೆ ಬೇಕಾದರೂ ಬರ್ಬೋದು, ಹೆಂಗೆ ಬೇಕಾದರೂ ಹೋಗ್ಬೋದು. ಅವರು ಹಂಗೆ ನನ್ನ ಟ್ರೀಟ್ ಮಾಡಿಲ್ಲ, ನಾನು ಹಂಗಿರಲಿಲ್ಲ. ಆಲ್ಮೋಸ್ಟ್ ಬೆಳಗ್ಗೆ ಹೋದರೆ ಮತ್ತೆ ಈವ್ನಿಂಗ್ಗೆ ಹೊರಗೆ ಬರ್ತಾ ಇದ್ದಿದ್ದು ಹಾಸ್ಪಿಟಲಿಂದ. ಬಟ್ ಶಿಫ್ಟ್ಸ್ ಏನೂ ಇರಲಿಲ್ಲ ಇಂಟರ್ನ್ಶಿಪ್ ಅಂತ. ಬೆಳಗ್ಗೆ ಹೋಗಿ ಈವ್ನಿಂಗ್ವರೆಗೂ ಇಂಟರ್ನ್ಶಿಪ್ ಮಾಡಿ ಬರ್ತಾ ಇದ್ದೆ. ಇಂಟರ್ನ್ಶಿಪ್ಪಲ್ಲಿ ನನಗೆ ಗೊತ್ತಿರೋ ಪ್ರಕಾರ ನಾನು ಯಾವತ್ತೂ ನನ್ನ ತಲೆಗೆ ಹಾಕ್ಕೊಂಡಿಲ್ಲ, ಓಕೆ ನಾನಿಲ್ಲಿ ಇಂಟರ್ನ್ಶಿಪ್ ಮಾಡೋದಕ್ಕೆ ಬಂದಿದ್ದೀನಿ, ಕೆಲಸ ಮಾಡೋದಕ್ಕಲ್ಲ, ಎಷ್ಟು ಬೇಕೋ ಅಷ್ಟು ಮಾಡಬೇಕು, ಹಿಂಗೆ ಅಂತ. ಆ್ಯಂಡ್ ಈ ವಿಡಿಯೋ ಯಾರ್ಯಾರು ಸ್ಟೂಡೆಂಟ್ಸ್ ನೋಡ್ತಾ ಇದ್ದೀರಾ ಅದರಲ್ಲೂ ಈ ಮೆಡಿಕಲ್ ಫೀಲ್ಡಲ್ಲಿ ಇರೋರು, ಆ್ಯಂಡ್ ಆಲ್ಸೋ ಇಂಟರ್ನ್ಶಿಪ್ ಎಲ್ಲ ಫೀಲ್ಡಲ್ಲೂ ಇರುತ್ತೆ ಅನಿಸುತ್ತೆ ನನ್ನ ಪ್ರಕಾರ. ದಯವಿಟ್ಟು ಆ ಒಂದು ಮಿಸ್ಟೇಕ್ನ ಮಾಡಬೇಡಿ, ಓಕೆನಾ. ಇಂಟರ್ನ್ಶಿಪ್ ಅಂದಿದ ತಕ್ಷಣ ಇವಾಗ ನಿಮಗೆ 9 o'clock ಬರೋದಕ್ಕೆ ಹೇಳಿರ್ತಾರೆ, 10 o'clock ಹೋಗೋದು, 6 o'clock ಲಾಗೌಟ್ ಹೇಳಿರ್ತಾರೆ, 5:30 ಹೋಗೋದು. ನೋ, ಡೋಂಟ್ ಡೂ ದಟ್. ಆ್ಯಂಡ್ ತುಂಬ ಜನ ಇಂಟರ್ನ್ಶಿಪ್ಪಿಗೆಲ್ಲ ಪೇ ಮಾಡ್ತಾರೆ ಅಂತ ಕೇಳ್ತಾರೆ. ಕೆಲವೊಂದು ಕಡೆ ಮಾಡ್ತಾರೆ, ಕೆಲವೊಂದು ಕಡೆ ಮಾಡೋದಿಲ್ಲ. ನಾನು ಹೋಗಿದ್ದ ಕಡೆ ನಂಗೆ ಯಾವುದೇ ರೀತಿಯಾದಂಥ ಪೇಮೆಂಟ್ ಏನು ಬರಲಿಲ್ಲ. ಇವಾಗ ನಾನಿಲ್ಲಿ ಕುತ್ಕೊಂಡು ಆ ಒಂದು ದಿನನ ನೆನ್ಪು ಮಾಡ್ಕೊಂಡಾಗ ಒಂದು ದಿನಕ್ಕೂ ನಾನು ಓಕೆ ಇವ್ರು ನನಗೆ ಪೇ ಮಾಡಲ್ವಲ್ಲ, ಯಾಕೆ ನಾನು ಹಿಂಗೆ ಒಳ್ಳೆ ಪೇಮೆಂಟ್ ಕೊಟ್ಟರು ಅಷ್ಟು ಕೆಲಸ ಮಾಡಲ್ಲ, ಹಂಗೆ ಮಾಡ್ತಾಯಿದ್ದೀನಿ ಅಂತ ನನಗೆ ಯಾವತ್ತೂ ಅನಿಸಿಲ್ಲ ಗೈಸ್. ಬಿಕಾಸ್ ನನಗೆ ನನ್ನ ಕೆಲಸನ ಅಷ್ಟು ಇಷ್ಟಪಟ್ಟು ಮಾಡ್ತೀನಿ, ಅಷ್ಟು ಶ್ರದ್ಧೆಯಿಂದ ಮಾಡ್ತೀನಿ. ಆ್ಯಂಡ್ ಸೊ ಇಂಟರ್ನ್ಶಿಪ್ ಹಿಂಗಿತ್ತು. ನನಗೆ ಇಂಟರ್ನ್ಶಿಪ್ ಅಂತ ಅಂದಿದ ತಕ್ಷಣ ನಂಗಲ್ಲಿ ಇವತ್ತಿಗೂ ಹೋಗಿ ಮಾತಾಡ್ಸಿದ್ರೆ ಎಷ್ಟು ಖುಷಿಯಿಂದ ಮಾತಾಡಿಸ್ತಾರೆ, ಒಂದು ನಗು ಮುಖದಿಂದ ಮಾತಾಡಿಸ್ತಾರೆ. ಸೊ ನಂಗೆ ಖುಷಿ ಆಗುತ್ತೆ ಇಂಟರ್ನ್ಶಿಪ್ ನೆನೆಸ್ಕೊಂಡ್ರೆ. ಅದಾದಮೇಲೆ ನನ್ನ 3rd year ಸ್ಟಾರ್ಟ್ ಆಯಿತು. 3rd yeaರಲ್ಲಿ ಎಕ್ಸಾಮ್ಸ್, ಪ್ರಿಪ್ರೇಷನ್, ಹಾಗೆ ಹೀಗೆ ನನ್ನ ಶೂಟಿಂಗು. ದೇವ್ರೆ, ಶೂಟಿಂಗ್ ಅಂತ ಯಾಕೆ ಹೇಳಿದ್ದೀನಿ ಅಂತ ಅಂದರೆ ಐ ವಿಲ್ ಡೆಫಿನೆಟ್ಲಿ ಟೆಲ್ ಇನ್ ಸಮ್ ಅದರ್ ವಿಡಿಯೋಸ್. ಶೂಟಿಂಗಲ್ಲಿ ನೀವು ಯಾವ್ದಾದ್ರು ಮಾಡಿದ್ದೀರಾ, ನೀವು ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ, ಹಾಗೆ ಹಿಂಗೆ ಅಂತ ಬರ್ಬೋದು ಇವಾಗ ನಿಮ್ಮ ಮೈನಿಗೆ. ಸೊ ಆ ಒಂದು ಕ್ವೆಶನ್ಗೆ ನಾನು ಮುಂದೆ ಯಾವ್ದಾದ್ರು ವಿಡಿಯೋಲ್ಲಿ ಉತ್ತರ ಕೊಡ್ತೀನಿ. ಸೊ 3rd yeaರಲ್ಲಿ ಹೆಂಗೆ ಅಂತ ಅಂದರೆ, ನಾನು 3rd year ಕಾಲೇಜ್ಗೆ ಪ್ರಾಪರಾಗಿ ಹೋಗಲಿಲ್ಲ ಗೈಸ್. ಬಿಕಾಸ್ ಆಲ್ಮೋಸ್ಟ್ ಶೂಟಿಂಗ್ ಒಂದು ವಾರದಲ್ಲಿ 2 ದಿನ ಕಾಲೇಜ್ಗೆ ಹೋಗ್ತಾ ಇದ್ದೆ. ಸೊ ಹಂಗೆ ಮಾಡ್ಕೊಂಡು ಎಕ್ಸಾಮ್ಸ್ ಆಯಿತು, ಎಲ್ಲ ಆಯಿತು. ಎಕ್ಸಾಮ್ಸ್
ಮುಗೀತು, ರಿಸಲ್ಟ್ ಬಂತು, ಪಾಸ್ ಆಯಿತು, ಎಲ್ಲ ಆಯಿತು. ಇವಾಗ ಕೆಲಸ ಹುಡುಕ್ಬೇಕು. ಸೊ ನಮ್ಮ ಮನೆಯಲ್ಲಿ ಹೆಂಗೆ ಅಂತ ಅಂದರೆ, ನೀನು ಕೆಲಸ ಮಾಡಬೇಕಾ, ಸರಿ, ಇಲ್ಲ ಎಲ್ಲಾದರೂ ಹತ್ರದಲ್ಲಿ ಹುಡ್ಕೋಬೇಕು ಅನ್ನೋ ಥರ. ಎಲ್ಲೂ ದೂರ. ಆ್ಯಕ್ಚುಲಿ ನನಗೂ ಅಷ್ಟೇ, ನನ್ನ ಚಿಕ್ಕವಳಿಂದಾನು ನಾನು ನನ್ನ ಸ್ಕೂಲು, ಕಾಲೇಜು ಮತ್ತು DMLT ಎಲ್ಲನೂ ಒಂದು 10-12 ಕಿಲೋಮೀಟರ್ ಒಳಗಡೆನೆ. ಅದು ದಾಟಿ ನಾನು ಎಲ್ಲೂ ಹೋಗಿರಲಿಲ್ಲ. ಸೊ ಕೆಲಸನೂ ನಾನು ನಮ್ಮ ಮನೆ ಎಲ್ಲಿತ್ತು ಅಲ್ಲಿ ಸರೌಂಡಿಂಗಲ್ಲೇ ಹುಡ್ಕೋಬೇಕಿತ್ತು. ಸೊ ಕೆಲಸ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ತುಂಬ ಕಡೆ ರೆಸ್ಯೂಮ್ಸ್ ಕೊಟ್ಟಿದ್ದೆ, ಎಲ್ಲ ಕಡೆಯಿಂದನೂ ಕಾಲ್ ಬಂತು, ಒಂದು 2-3 ಕಡೆ ಬಿಟ್ಟು. ಬಟ್ ನಾನು ಆಲ್ಮೋಸ್ಟ್ ನಮ್ಮ ಮನೆ ಹತ್ರ ಇದ್ದಂತಹ ಎಲ್ಲ ಹಾಸ್ಪಿಟಲ್ಸಲ್ಲೂ ನಾನು ರೆಸ್ಯೂಮ್ನ ಕೊಟ್ಬಿಟ್ಟಿದ್ದೆ. ಸೊ ಆಲ್ಮೋಸ್ಟ್ ಒಂದು 2-3 ಕಡೆ ಬಿಟ್ಟರೆ ಇನ್ನು ಎಲ್ಲ ಕಡೆಯಿಂದನೂ ನನಗೆ ಕಾಲ್ಸ್ ಬಂದಿತ್ತು. ಆ್ಯಂಡ್ ಕಾಲ್ ಬಂದಿತ್ತು. ಬಟ್ ನನಗೆ ಟೈಮಿಂಗ್ಸ್, ಕೆಲವೊಂದು ಕಡೆ ಟೈಮಿಂಗ್ಸ್ ಅಡ್ಜಸ್ಟ್ ಆಗ್ತಿರ್ಲಿಲ್ಲ, ಕೆಲವೊಂದು ಕಡೆ ಶಿಫ್ಟ್ಸ್ ಇರ್ತಾಯಿತ್ತು. ಸೊ ಇದನ್ನೆಲ್ಲ ನೋಡಿಕೊಂಡು ಒಂದು ಹಾಸ್ಪಿಟಲಲ್ಲಿ ನನಗೆ ಕೆಲಸ ಸಿಗುತ್ತೆ. ಸೊ ನಾನು ಅಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ಓಕೆನಾ? ಸೊ ಈ ಒಂದು ಕೆಲಸ ಸಿಗೋದಕ್ಕಿಂತ ಮುಂಚೆ ಒಂದು 2 years ಬ್ಯಾಕ್ ನಾನು ಇನ್ಸ್ಟಿಟ್ಯೂಟಲ್ಲಿ ಮಾಡ್ತಿದ್ದಲ್ಲ, ಅಲ್ಲಿ ಟ್ರೈನಿಂಗಿಗೆ ಹೋಗ್ತಿದ್ದಾಗ ಅಲ್ಲಿ ನಾನು ಎಲ್ಲ ಕೆಲಸನೂ ಕಲ್ತಿರ್ತೀನಿ. ಬಟ್ ಈ ಒಂದು ಹಾಸ್ಪಿಟಲಿಗೆ ಬಂದಾಗ ನಾನು ಏನು ಇಂಟರ್ವ್ಯೂ ಮಾಡ್ತಾರಲ್ವ, ಇಂಟರ್ವ್ಯೂ ಮಾಡಿದಾಗ ಒಂದು 2-3 ಕ್ವೆಶನ್ ಕೇಳಿದ್ರು. ನಾನು 2-3 ಕ್ವೆಶನ್ಗೆ ಆಲ್ಮೋಸ್ಟ್ 2 ಕ್ವೆಶನ್ ಆನ್ಸರ್ ಮಾಡಿದೆ, 1 ಕ್ವೆಶನ್ಗೆ ಸ್ವಲ್ಪ ಹಾಫ್ ಆನ್ಸರ್ ಮಾಡಿದೆ. ಸೊ ಅವ್ರು ಏನು ಹೇಳಿದ್ರು, ಓಕೆ ನೀವು ಫ್ರೆಶರ್, ತುಂಬ ಲಾಂಗ್ ಗ್ಯಾಪ್ ಆಗಿದೆ, ಆ್ಯಂಡ್ ಆಲ್ಸೋ ಫ್ರೆಶರ್ ಥರನೇ ನಾವು ನಿಮ್ಮನ್ನು ತಗೊಳ್ಳೋದು ಅಂತ ಹೇಳಿದ್ರು. ನನಗೆ ಬೇರೆ ಆಪ್ಷನ್ ಇರಲಿಲ್ಲ ಗೈಸ್. ಬಿಕಾಸ್ ಅಲ್ಲಿ ಸುತ್ತಮುತ್ತ ಇರುವಂಥ ನಮ್ಮ ಮನೆ ಹತ್ರ ಇರುವಂಥ ಹಾಸ್ಪಿಟಲ್ಸಲ್ಲಿ ಶಿಫ್ಟ್ಸ್ ಇಲ್ಲದೆ ಇರುವಂತಹ ಕೆಲಸ ಸಿಕ್ಕಿತ್ತು ಅಂದರೆ ಅದೇ ಹಾಸ್ಪಿಟಲ್ಲಿ. ಸೊ ಸರಿ ಅಂದ್ಬಿಟ್ಟು ನಾನು ಓಕೆ ಫ್ರೆಶರ್ ಆಗಿ ತೊಗೊಳ್ಳಿ ಅಂದ್ಬಿಟ್ಟು ಐ ಜಸ್ಟ್ ಜಾಯಿನ್ ದೇ. ಚೆನ್ನಾಗೇ ಹೋಗ್ತಾ ಇತ್ತು. 1 ವರ್ಷ ಕೆಲಸ ಮಾಡಿದ್ದೀನಿ ನಾನಲ್ಲಿ. 1 ವರ್ಷ ಏನು ಕೆಲಸ ಮಾಡಿದ್ದೀನಿ ನಾನು, 365 ಡೇಸ್, ಕರೆಕ್ಟಾಗಿ 365 ಡೇಸ್ ಮಾಡಿದ್ದೀನಿ. ಅಷ್ಟು ದಿನವೂ ನಾನು ಯಾವತ್ತೂ ಕೆಲಸಕ್ಕೆ ಅವಮಾನ ಮಾಡ್ದೋಳಲ್ಲ. ಇದನ್ನೆಲ್ಲ ನಿಮ್ಮ ಹತ್ರ ಏನೋ ಬಿಲ್ಡಪ್ ತೊಗೊಳೋದಕ್ಕೆ ಹೇಳ್ತಾ ಇದ್ದೀನಿ. ನಾನು ಏನಿದೆ ಅದನ್ನೇ ಮಾತಾಡ್ತಾ ಇದ್ದೀನಿ. ಒಂದು ದಿನವೂ ನಾನು ಕೆಲಸಕ್ಕೆ ಅವಮಾನ ಮಾಡ್ದೋಳಲ್ಲ, ಈ ಕೆಲಸ ಏನಕ್ಕಿದು ಅಂತ ಹೇಳ್ದೋಳಲ್ಲ, ಅಥವಾ ನಾನು ಕೆಲಸಕ್ಕೆ ಅವಮಾನ ಮಾಡಿಲ್ಲ. ನಾನು ಇದನ್ನು ಮನ್ಸು ಮುಟ್ಕೊಂಡು ಹೇಳ್ತೀನಿ, ಕೆಲಸಕ್ಕೆ ಯಾವತ್ತೂ ನಾನು ಅವಮಾನ ಮಾಡಿಲ್ಲ. ಖುಷಿಯಿಂದ ಮಾಡ್ತಿರ್ಲಿಲ್ಲ ಅಂದ್ರೂ ಕೆಲಸನ ಅಚ್ಚುಕಟ್ಟಾಗೆ ನಾನು ಮಾಡ್ತಾ ಇದ್ದೆ. ಅದಾದ್ಮೇಲೆ 1 year ಆಯಿತು. 1 year ಆದಮೇಲೆ ಕಹಾನಿ ಮೇ ಟ್ವಿಸ್ಟ್. ಅದಕ್ಕಿಂತ ಮುಂಚೆ ಆ 1 ವರ್ಷದಲ್ಲಿ ನಾನು ಮಾಡದೇ ಇರೋ ತಪ್ಪಿಗೆ ಬಯಸ್ಕೊಂಡಿರೋದುಂಟು. ಅಂದರೆ ಬೇರೆ ಯಾರೋ ನನ್ನ ಬೇರೆ ಯಾರೋ ಫಾಲ್ಟ್ ಮಾಡಿರ್ತಾರೆ, ಸೊ ಅದಕ್ಕೆ ನಾನು ಬಯಸ್ಕೊಂಡಿರೋದು ಉಂಟು. ಅಥವಾ ಏನೋ ಹೆಚ್ಚು ಕಡಿಮೆ ಆಗಿರುತ್ತೆ, ಅದಕ್ಕೆ ನನಗೂ ಅದಕ್ಕೂ ಸಂಬಂಧನೇ ಇರೋದಿಲ್ಲ, ಅದಕ್ಕೂ ನಾನು ಬಯಸ್ಕೊಂಡಿರೋದು ಉಂಟು. ಅದನ್ನೆಲ್ಲ ನಾನು ಯಾವತ್ತೂ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲಿಲ್ಲ. ಅಂದರೆ ನನ್ನ ತಪ್ಪಿಲ್ಲ ಅಂತ ನಾನು ಬಾಯ್ಬಿಟ್ಟು ಹೇಳ್ತಾನೆ ಇರಲಿಲ್ಲ. ಸರಿ 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 ಅಷ್ಟೇ. ಮೇ ಬಿ ಆ ಒಂದು ಗುಣನೇ ನನಗೆ ಮುಳುವಾಯಿತು ಅಂತ ಅನಿಸುತ್ತೆ ಕೆಲವೊಂದು ಸಲ. ಏನಾಯಿತು ಅಂತ ಅಂದರೆ, ನಾನು ಕೆಲಸ ಬಿಡೋದಕ್ಕೆ, ಇವಾಗ ನಾನು ಪ್ರೆಸೆಂಟ್ಲಿ ಕೆಲಸ ಮಾಡದೇ ಇರೋದಕ್ಕೆ ಇವಾಗ ಕತೆ ಸ್ಟಾರ್ಟ್ ಆಗುತ್ತೆ. ಸೊ ಏನಪ್ಪ ಅಂತಂದರೆ, ಒಂದು ದಿನ ಇನ್ನೇನು ನಂದು ನಾಳೆಗೆ 1 year ಆಗುತ್ತೆ ಕರೆಕ್ಟಾಗಿ. ಇವತ್ತಿಗೆ 1 year ಆಯಿತು, ನಾಳೆಯಿಂದ ನನ್ನ 2nd year ಸ್ಟಾರ್ಟ್ ಅನ್ನೋ ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲ ಲ್ಯಾಬ್ಸಲ್ಲೂ CC ಕ್ಯಾಮ್ರಾ ಇದ್ದೇ ಇರುತ್ತೆ. ಓಕೆನಾ? ಸೊ
ನಾನು ಅವರಿಗೆ ನನ್ನ ಬಗ್ಗೆ ಗೊತ್ತೋ ಗೊತ್ತಿಲ್ವೋ, ಗೊತ್ತಿದ್ದು ಹಂಗೆ ಮಾಡಿದ್ರೋ, ಅವ್ರ ಮನಸ್ಸಲ್ಲಿ ಏನಿತ್ತೋ ಅಥವಾ ಐ ಡೋಂಟ್ ನೋ, ನಂಗೆ ಗೊತ್ತಿಲ್ಲ ಓಕೆನಾ. ಬಟ್ ನಾನು ಸಿಂಪಲಾಗಿ ಹೇಳಿ ಮುಗಿಸ್ತೀನಿ. ನಾನು ಹೆಂಗೆ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು. ಆ್ಯಂಡ್ ನಮ್ಮ ಮನೆಯವರಿಗೆ ಗೊತ್ತು. ನಾನು ಎಲ್ಡರ್ಸ್ನ ಅವಳು, ಇವಳು, ಅವರು, ಇವರು, ಹೋಗೆ, ಬಾರೆ, ಹೋಗು, ಬಾರು ಅಂತ ಕರೆಯೋ ಹುಡುಗಿ ಅಲ್ಲ. ನಾನು ನನ್ನ ತಮ್ಮನ್ನ ಬಿಟ್ರೆ ಗೈಸ್ ಇನ್ಯಾರನ್ನೂ ನಾನು ಏಕವಚನದಲ್ಲಿ ಮಾತಾಡ್ಸಲ್ಲ ಓಕೆನಾ. ಈವನ್ ನನ್ನ ತಂಗಿ, ನಮ್ಮ ದೊಡ್ಡಮ್ಮ ಮಗಳು ಏನಿದ್ದಾಳೆ ಅವಳಿಗೂ ಅಷ್ಟೇ ನಾನು ಹೋಗೆ ಬಾರೆ ಅನ್ನೋದು ಸಿಕ್ಕಾಪಟ್ಟೆ ರೇರ್. ಇನ್ನೇನಮ್ಮ ಕರಿತೀಯ ನೀನು ನಿಮ್ಮ ಹತ್ರದವ್ರಿಗೆ ಅಂದರೆ ನಾನು ಹೋಗು ಬಾ ಅಂತ ಕರಿತೀನಿ ಹೊರತು. ಇವಾಗ ನನ್ನ ತಂಗಿ ಶಿ ಇಸ್ ಮೈ ಏನಂತಾರೆ ಕಂಫರ್ಟ್ ಝೋನ್. ಅವಳಿಗೂ ನಾನು ಹೋಗು ಬಾ ಅಂತಾನೆ ಕರೆಯೋದು, ಹೋಗೆಲೆ ಬರೆಲೆ. ಈ ಒಂದು ಸಿಂಗ್ಯುಲರ್ ಏನಿದೆ ಅದು ನಂಗೆ ಇಷ್ಟನೇ ಆಗೋದಿಲ್ಲ. ನನಗೆ ಯಾರಾದರೂ ಕರೆದ್ರೂ ನಂಗೆ ಇಷ್ಟ ಆಗೋದಿಲ್ಲ, ನಾನು ಬೇರೆ ಯಾರಿಗೂ ಕರೆಯೋದೂ ಇಷ್ಟ ಆಗೋದಿಲ್ಲ. ಇದನ್ನು ನೀವು ನನ್ನ ಫ್ಯಾಮಿಲಿಯಲ್ಲಿ ಯಾರಿಗೆ ಬೇಕಾದರೂ ಕೇಳಿ. ನಮ್ಮ ಅಮ್ಮನೇ ನನಗೆ ಹೋಗೆ ಅಂತಾನೆ ನನ್ನ ಅಮ್ಮಗೆ ಬೈತೀನಿ. ನನ್ನ ಅಂಥ ಹುಡುಗಿ ನಾನು. ಸೊ CC ಕ್ಯಾಮ್ರಲ್ಲಿ ಐ ಡೋಂಟ್ ನೋ ಇದು ನಿಜನೋ ಸುಳ್ಳು ಅಂತ, ಬಟ್ ನನಗೆ ಯಾರೋ ಹೇಳಿದ್ದು. ಮೇ ಬಿ ಅವರು ಅಂತ ಮಾತಾಡೋದನ್ನು ಶಿ ಹ್ಯಾಸ್ ಮಿಸ್ಟೇಕನ್ ದಾಟ್ ಅವಳು ಅಂತ ಹೇಳಿದಾಳೆ ಅಂತ. ನನ್ನ ಪ್ರಕಾರ ಏನು ಅಂತ ಅಂದರೆ ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡುವಂತ. ನಮ್ಮ ಕೆಲವೊಂದ್ಸಲ ನಮ್ಮ ಕಣ್ಣಾರೆ ನಾವು ನೋಡೋದನ್ನು ನಂಬಾರ್ದು, ಬಿಕಾಸ್ ಅದನ್ನ ಇನ್ನೊಂದ್ಸಲ ನಾವು ಪರಿಶೀಲಿಸ್ಬೇಕು. ನೋಡಿದ ತಕ್ಷಣ ನಿಜ ಅಂತ ಹೇಳ್ಬಾರ್ದಲ್ವಾ. ಆ್ಯಂಡ್ ಆಲ್ಸೋ ಒಂದು ದಿನ ಶಿ ಕಾಲ್ಡ್ ಮೀ ಟು ಹರ್ ಚೇಂಬರ್. ಹೋದೆ. ಅವಾಗ ಇನ್ಕ್ರಿಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೆ ಗೈಸ್. ನಾನು 1 year ಆಯ್ತಲ್ವ, ಹಾಗೆ ಹಿಂಗೆ ಅಂತ. ಐ ಥಾಟ್ ದಟ್ ಓಕೆ ಇನ್ಕ್ರಿಮೆಂಟ್ ಬಗ್ಗೆ ಏನು ಮಾತಾಡೋದಕ್ಕೆ ಕರೀತಾ ಇದ್ದಾರೆ ಅಂದ್ಕೊಂಡು ಹೋದೆ. ಆಮೇಲೆ ವಾಟ್ ಆರ್ ಟಾಕಿಂಗ್ ಹಾಗೆ ಹಿಂಗೆ ಅಂತ ಸ್ಟಾರ್ಟ್ ಮಾಡಿದೆ. ನಾನು ಏನು ಮಾತಾಡಿದ್ದೀನಿ ಓಕೆನಾ. ಆ್ಯಂಡ್ ಇದನ್ನೆಲ್ಲ ಹೇಳ್ಬೋದು ನಂಗೆ ಗೊತ್ತಿಲ್ಲ. ಹೊಸದಾಗಿ ಒಬ್ಬರು ಜಾಯಿನ್ ಆಗಿದ್ರು. ಐ ವಾಸ್ ಟೆಲಿಂಗ್ ಟು ಹರ್ ದಟ್ ನಾವೇನು ಕೆಲಸ ಮಾಡ್ತಾಯಿದ್ದೀವಿ ಈ ಜಾಗದಲ್ಲಿ ಸ್ವಲ್ಪ ನಮಗೆ ಇನ್ನೂ ಒಬ್ಬರು ಬೇಕಾಗ್ತಾರೆ. ಸೊ ನಾವಿಬ್ಬರೇ ಕೆಲಸ ಮಾಡೋದು ಇಟ್ಸ್ ಒಂಥರ ಟೈಟ್ ಅಂತ ಅನಿಸುತ್ತೆ. ನಮಗೆ ಇನ್ನೊಬ್ರು ಕೊಲೀಗ್ ಬೇಕು. ಸೊ ಅದ್ರ ಬಗ್ಗೆ ನಾವು ಹೋಗಿ ಮಾತಾಡೋಣ, ನಂಗೆ ಈ ಥರ ಇನ್ನೊಬ್ರು ಬೇಕು. ಇವಾಗ ನಾವಿಬ್ಬರೇ ಗೈಸ್ ಇದ್ದಿತ್ತು, ಲ್ಯಾಬ್ ಹ್ಯಾಂಡಲ್ ಮಾಡ್ತಾ ಇದ್ದಿತ್ತು. ಒಬ್ಬರು ಲೀವ್ ತಗೊಂಡ್ರೆ ಇನ್ನೊಬ್ರು ಪೂರಾ ದಿನ ಮಾಡಬೇಕು ಓಕೆನಾ. ಸೊ ಅದಕ್ಕೆ ಇನ್ನೊಬ್ರು ಯಾರಾದರೂ ಇದ್ದರೆ, ನಾವು 3 ಜನ ಇದ್ದರೆ ಒಬ್ಬರು ಲೀವ್ ತಗೊಂಡ್ರೆ ಇನ್ನಿಬ್ರು ಆರಾಮಾಗಿ ಮಾಡ್ಕೋಬೋದಿತ್ತು. ಸೊ ಹಾಗಾಗಿ ನಾನು ಇನ್ನೊಬ್ರು ನಮಗೆ ಬೇಕು ಅಂತ ನಾವು ಹೋಗಿ ಮಾತಾಡೋಣ ಅಂತ ಎಲ್ಲ ಡಿಸ್ಕಸ್ ಮಾಡ್ತಾ ಇದ್ದೆ. ವಾಟ್ಸ್ ರಾಂಗ್ ಇನ್ ದ್ಯಾಟ್? ಐ ಡೋಂಟ್ ನೋ. ನಂಗೆ ಗೊತ್ತಿಲ್ಲ ಏನು ರಾಂಗ್ ಇತ್ತು ಅಂತ. ಯು ಆರ್ ಸ್ಪಾಯ್ಲಿಂಗ್ ಹರ್, ಹಂಗೆ ಹಿಂಗೆ. ಐ ಡೋಂಟ್ ನೋ ಅವ್ರ ಮನಸ್ಸಲ್ಲಿ ಏನಿತ್ತು ಅಂತ. ಆ್ಯಂಡ್ ಯಾ ಶಿ ಕಾಲ್ಡ್ ಮೀ. ಐ ಜಸ್ಟ್ ವೆಂಟ್ ಟು ಹರ್ ಚೇಂಬರ್. ಶಿ ಸ್ಟಾರ್ಟೆಡ್ ಬ್ಲಾ ಬ್ಲಾ ಬ್ಲಾ. ನನಗೆ ಲೈಫಲ್ಲೇ ನಾನು ಯಾರ ಹತ್ರನೂ ನಾನು ಆ ಥರ ಮಾತನ್ನು ಕೇಳೇ ಇಲ್ಲ. ಆ ಥರ ವರ್ಡ್ಸ್ನ ನಾನು ನನ್ನ ಬದುಕಿರೋವರೆಗೂ ನಾನು ಕೇಳೋದಿಲ್ಲ ಗೈಸ್. ಇನ್ನು ಮುಂದೆನೂ ಕೇಳೋದಿಲ್ಲ ನಾನು. ಇನ್ನು ಹಿಂದೆನೂ ನಾನು ಕೇಳಿಲ್ಲ ಆ ಥರ ಮಾತುಗಳನ್ನು. ಸೊ ಶಿ ಯೂಸ್ಡ್ ಸೋ ಮಚ್ ಆಫ್ ಹರ್ಟಿಂಗ್ ವರ್ಡ್ಸ್. ನನಗೆ ಅದು ಬ್ಯಾಡ್ ವರ್ಡ್ಸು ಗುಡ್ ವರ್ಡ್ಸು ಅದು ಅವರ ಒಂದು ಮನ್ಸಿಗೆ ಬಿಟ್ಟಿತ್ತು. ಬಟ್ ಅವ್ರು ಯೂಸ್ ಮಾಡಿದ ವರ್ಡ್ಸ್ ನನಗೆ ಹಾರ್ಟ್ ಬ್ರೇಕ್ ಮಾಡ್ತು. ಐ ಆಮ್ ನಾಟ್ ಎ ಕಿಡ್ ಅಲ್ವಾ. ಬಟ್ ಆದ್ರೂ ಐ ವಾಸ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಹರ್
ಕ್ರೈಯಿಂಗ್ ಲೈಕ್ ಅ ಕಿಡ್. ಅಂದರೆ ನನಗೆ ಉಸಿರು ಕಟ್ತಿದೆ. ಐ ಆಮ್ ಜಸ್ಟ್ ಕ್ರೈಯಿಂಗ್. ಉಸಿರು ಕಟ್ತಾ ಇದೆ ನನಗೆ. ನಾನು ಉಸಿರಾಡೋಕ್ಕೂ ಆಗ್ತಾ ಇಲ್ಲ. ಬಟ್ ಐ ಆಮ್ ಜಸ್ಟ್ ಕಂಟ್ರೋಲಿಂಗ್ ಎವ್ರಿಥಿಂಗ್. ಮಾಸ್ಕ್ ಹಾಕಿದ್ದೀನಿ. ಮಾಸ್ಕ್ ಪೂರ ಒದ್ದೆ ಆಗಿದೆ. ಆ್ಯಂಡ್ ಅಳ್ತಾ ಇದ್ದೀನಿ ನಾನು. ಬಟ್ ಅವರಿಗೆ ಮಾನವೀಯತೆ ಇಲ್ಲ ಗೈಸ್. ಅಲ್ಲ, ಇವಾಗ ಯಾರೇ ಆಗಲಿ ನನ್ನ ಮುಂದೆ ನಿಂತ್ಕೊಂಡು ಅಳ್ತಾ ಇದ್ದಾರೆ ಅಂತಂದರೆ ಅಟ್ಲೀಸ್ಟ್ ಯು ಹ್ಯಾವ್ ಟು ಸ್ಟಾಪ್ ಅಲ್ವಾ? ನೋ ಶಿ ಡಿಡ್ಂಟ್. ಆ್ಯಂಡ್ ಹೇಳಿದ್ದೀನಿ, ಹೇಳ್ಕೊಂಡು ನಾನು ಹೇಳ್ತಾ ಇದ್ದೀನಿ. ನಾನು ಅದ್ರಲ್ಲಿ ಓಕೆ CC ಕ್ಯಾಮ್ರಾ ತೋರಿಸ್ಕೊಂಡು ನಾನು ಅದ್ರಲ್ಲಿ ಹೇಳಿದ್ರಲ್ಲಿ ಏನು ತಪ್ಪಿದೆ ಅಂತ ನೀವು ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ? ನೋ, ಶಿ ಇಸ್ ನಾಟ್ ರೆಡಿ. ತಪ್ಪಿದೆ. ನಾನು ಹೇಳ್ತಾ ಇದ್ದೀನಿ, ಅದ್ರಲ್ಲಿ ಏನೂ ತಪ್ಪಿಲ್ಲ. ತಪ್ಪಿದೆ. ವೆನ್ ಅ ಪರ್ಸನ್ ಹ್ಯಾಸ್ ಡಿಸೈಡೆಡ್ ಓಕೆ ನೀನು ತಪ್ಪು ಮಾಡಿದ್ಯಾ ಅಂತ ನೀವು ಏನೇ ಹೇಳಿದ್ರು ಆ ಪರ್ಸನ್ಗೆ ಒಪ್ಪಿಗೆ ಆಗೋದಿಲ್ಲ. ಇನ್ ಕೇಸ್ ಯಾಕಮ್ಮ ನೀನು ಹಿಂಗೆ ಮಾತಾಡಿದ್ಯಾ, ಹ್ಯಾವ್ ಯು ಮೇಕ್ ಅ ಮಿಸ್ಟೇಕ್ ಅಂತ ಕೇಳಿದಾಗ ಅವಾಗ ನಾವು ಏನಾದರೂ ಹೇಳಿದ್ರೆ ಅವ್ರು ಯೋಚನೆ ಮಾಡ್ತಾರೆ ಓಕೆ ಹಿಂಗೆ ಅಂತ. ಬಟ್ ಒಂದು ಪರ್ಸನ್ ಡಿಸೈಡ್ ಮಾಡ್ಕೊಂಬಿಟ್ಟು ಓಕೆ ನೀನು ಹಿಂಗೆ ಮಾತಾಡಿದ್ಯಾ, ನೀನು ಇದ್ದೇ ಭಾವನೆಯಲ್ಲಿ ಮಾತಾಡಿದ್ಯಾ ಅಂತ ನೀವು ಏನೇ ಹೇಳಿದ್ರು ಅವ್ರು ಕೇಳಿಸ್ಕೊಳ್ಳಲ್ಲ. ಲಾಸ್ಟ್ ದ ಮೈಂಡ್ ಅಷ್ಟೇ. ಆ್ಯಂಡ್ ಈ ಥರ ಒಂದು ಸಿಚುವೇಶನ್ ನನ್ನ ಲೈಫಲ್ಲಿ ನಡೆದಾಗ ಅವತ್ತು ನನಗೆ ಹಾರ್ಟ್ ಬ್ರೇಕ್ ಅಂತ ಹೇಳ್ತಾರಲ್ಲ, ಹಾರ್ಟ್ ಬ್ರೇಕ್, ಡಿಪ್ರೆಷನ್, ಇನ್ನು ನೀವು ಹರ್ಟ್ ಆದಾಗ ಏನೇನು ಯೂಸ್ ಮಾಡ್ಬೋದು ಅದು ಎಲ್ಲನೂ ನನಗೆ ಅವತ್ತಾಯಿತು. ಐ ವಾಸ್ ಲೈಕ್ ನೋ, ನನಗೆ ಈ ಜಾಗದಲ್ಲಿ ಇನ್ನೊಂದು ಕ್ಷಣನೂ ಇರಬಾರ್ದು ಅಂದ್ಬಿಟ್ಟು ನಾನು ಅವತ್ತೇ ರೆಸಿಗ್ನೇಷನ್ ಲೆಟರ್ ಕೊಟ್ಟು ಅಲ್ಲಿಂದ ಹೊರಟು ಬಂದೆ. ಸೊ ನೋಟಿಸ್ ಪೀರಿಯಡ್ ಇರುತ್ತೆ ಗೈಸ್. ನೀವು ಯಾವುದೇ ಕೆಲಸಕ್ಕೆ ಜಾಯ್ನ್ ಆದ್ರೂ ನೋಟಿಸ್ ಪೀರಿಯಡ್ ಅನ್ನೋದು ಇದ್ದೇ ಇರುತ್ತೆ. ನೋಟಿಸ್ ಪೀರಿಯಡ್ ಅದೆಲ್ಲ ಹೇಳ್ಕೊಂಡ್ರೆ ಚೆನ್ನಾಗಿರೋದಿಲ್ಲ. ಬಟ್ ನಾನು ಅವತ್ತೇ ಅಲ್ಲಿಂದ ಹೊರಟು ಬಂದೆ. ಸೊ ದಿಸ್ is my story. This was my story until that day. ಅದಾದ್ಮೇಲೆ ಒಂದು ಮಾತಂತೂ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ ಒಂದು ವ್ಯಕ್ತಿನ ಹೇಟ್ ಮಾಡಿದಷ್ಟು ನೀನು ಯಾರನ್ನೂ ಹೇಟ್ ಮಾಡಲ್ವೇನೋ ಹೇಟ್ ಮಾಡಿಲ್ಲ. ಸಾರಿ, ಇನ್ನೊಂದ್ಸಲ ಹೇಳ್ತೀನಿ. ಆ ಒಂದು ವ್ಯಕ್ತಿನ ಹೇಟ್ ಮಾಡಿರೋಷ್ಟು ಇನ್ನು ಯಾರನ್ನೂ ನಾನು ಹೇಟ್ ಮಾಡಲ್ವೇನೋ ಪ್ರಾಬಬ್ಲಿ. ಆ್ಯಂಡ್ ಅದಾದಮೇಲೆ ಡಿಪ್ರೆಷನ್ ಅಂತ ಯಾಕೆ ಹೇಳ್ತಾರೆ ಅನ್ನೋದು ನನಗೆ ಆ ಒಂದು ಸಿಚುವೇಶನ್ ಗೊತ್ತಾಯ್ತು ಗೈಸ್. ನನಗೆ ಬೆಳಗ್ಗೆ ಎದ್ದಿದ ತಕ್ಷಣ ಅದೇ ಒಂದು, ಬಿಕಾಸ್ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಕೆಲ್ಸಕ್ಕೆ ರೆಡಿಯಾಗಿ ಪಟ ರೆಡಿಯಾಗಿ ಹೋಗ್ತಾ ಇದ್ದೆ. ಬಟ್ ಬೆಳಗ್ಗೆ ಎದ್ದಿದ ತಕ್ಷಣ ಬೆಡ್ ಮೇಲೇ ಇರ್ತೀನಿ. ಅವಾಗ ಯಾಕೆ ಹೋಗಿಲ್ಲ ನನ್ನ ಕೆಲಸಕ್ಕೆ ಅಂದಾಗ ನೆನಪಾಗೇ ಆಗುತ್ತೆ ಅಲ್ವಾ. ಸೊ ಬೆಳಗ್ಗೆ ರಾತ್ರಿ ಒಂದು ಆಲ್ಮೋಸ್ಟ್ ನಾನು ಇವಾಗ್ಲೂ ನಾನು ಕಂಪ್ಲೀಟಾಗಿ ಹೊರಗೆ ಬಂದಿಲ್ಲ. ನಾನು ಕಂಪ್ಲೀಟಾಗಿ ಹೊರಗೆ ಬಂದಿದ್ದಿದ್ರೆ ಇವತ್ತು ನಿಮ್ಮ ಮುಂದೆ ಕೂತ್ಕೊಂಡು ನಾನು ಈ ಒಂದು ಟಾಪಿಕ್ನ ಮಾತಾಡ್ತಾನೆ ಇರಲಿಲ್ಲ ಅಲ್ವಾ. ಅದಾದಮೇಲೆ ನಾನು ನೆಕ್ಸ್ಟ್ ಜಾಬ್ ಅಂತ ಏನಾದರೂ ಡಿಸಿಷನ್ ತಗೊಂಡ್ರೆ 3 ವಿಷಯನ ನಾನು ಮೈಂಡಲ್ಲಿ ಇಟ್ಕೊಂಡು ತಗೋಬೇಕು. ಒಂದು, ನಾನು ಒಂದು ಒಳ್ಳೆ ಹಾಸ್ಪಿಟಲಲ್ಲಿ ಕೆಲಸ ಮಾಡಬೇಕು, ಒಂದು ಒಳ್ಳೆ ಜಾಗದಲ್ಲಿ ಕೆಲಸ ಮಾಡಬೇಕು. ಎರಡನೇದು, ನಾನು ನನ್ನ ಪೇ ಏನಿದೆ ಆ ವಿಷಯದಲ್ಲಿ ನಾನು ಸಿಕ್ಕಾಪಟ್ಟೆ ಕಾಂಪ್ರಮೈಸ್ ಆಗ್ತೀನಿ. ಬಿಕಾಸ್ ನಾನು ವರ್ಕ್ ಮಾಡಿದ ಜಾಗದಲ್ಲೇ ನನಗೆ ಎಷ್ಟೋ ಕೊಡಬೇಕಿತ್ತು. ಬಟ್ ಐ ಜಸ್ಟ್ ಲೆಫ್ಟ್. ಮತ್ತು ನಾನು 1 ಸಲ 2 ಸಲ ಕೇಳ್ತೀನಿ, 3ನೇ ಸಲ ಬಿಡು ಅಂತ ಬಿಡ್ತೀನಿ ನಾನು. ಸೊ ಆ ಒಂದು ವಿಷಯ. ಆ್ಯಂಡ್ 3ನೇದು, ನನಗೆ ಕಂಫರ್ಟ್ ಇರಬೇಕು. ಬಿಕಾಸ್ ಇವಾಗ ಓಡಾಡೋದಕ್ಕೂ ಅಷ್ಟೇ, ಮತ್ತು ನೈಟ್ ಶಿಫ್ಟ್ಸ್ ಅದೆಲ್ಲನೂ ಇದು ಸ್ವಲ್ಪ ಓವರ್ ಅನ್ಸ್ಬೋದು. ಬಟ್ ನನಗೆ ಇದು 3 ವಿಷಯದಲ್ಲೂ ನಾನು ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದೆ.
ಆ್ಯಂಡ್ ಅಲ್ಲಿ ಬಿಟ್ಟಿದ್ದಾದಮೇಲೆ ನಾನು ಸಿಕ್ಕಾಪಟ್ಟೆ ಕಡೆ ದೊಡ್ಡ ದೊಡ್ಡ ಹಾಸ್ಪಿಟಲ್ಸಲ್ಲೇ ನಾನು ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ನೌಕರಿ ಅದು ಇದು ಬೇರೆ ಬೇರೆ ಆ್ಯಪ್ಸಲ್ಲೆಲ್ಲ ನಾನು ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಖುಷಿ ಆಗುತ್ತೆ ನನಗೆ, ಬಿಕಾಸ್ ಯಾಕೆ ಅಂತಂದರೆ ಸಿಕ್ಕಾಪಟ್ಟೆ ಕಡೆಯಿಂದ ಕಾಲ್ಸ್ ನನಗೆ ಬಂತು. ಓಕೆನಾ, ಲೈಕ್ ಒಂಥರ ಡ್ರೀಮ್ ಹಾಸ್ಪಿಟಲ್ ಅಂತಾರಲ್ಲ, ಆ ಥರ ಹಾಸ್ಪಿಟಲ್ಸಿಂದ ನನಗೆ ಕಾಲ್ ಬಂತು. ಓಕೆ ಬನ್ನಿ ಇಂಟರ್ವ್ಯೂ ಮಾಡೋಣ, ಬನ್ನಿ ಕ್ಯಾನ್ ಜಸ್ಟ್ ಕಮ್ ಆ್ಯಂಡ್ ಜಾಯಿನ್, ಹಾಗೆ ಹಿಂಗೆ ಅಂತ. ಬಟ್ ಏನು ಪ್ರಾಬ್ಲಮ್ ಆಗಿತ್ತು, ಸರಿ ಕಾಲ್ ಬಂತಲ್ವಾ, ಯಾಕೆ ಹೋಗಲಿಲ್ಲ, ಯಾಕೆ ಮತ್ತೆ ಕುತ್ಕೊಂಡು ವಿಡಿಯೋ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ, ಟ್ರಾವೆಲಿಂಗ್ ಪ್ರಾಬ್ಲಮ್ ಆಗಿ ನನಗೆಲ್ಲೂ ಜಾಯ್ನ್ ಆಗೋದಕ್ಕಾಗಲಿಲ್ಲ. ಐ ಫೀಲ್ ಸ್ಯಾಡ್, ಬಟ್ ಅಟ್ ದಿ ಸೇಮ್ ಟೈಮ್ ಐ ಫೀಲ್ ಹ್ಯಾಪಿ, ಬಿಕಾಸ್ ಇವಾಗ ನಾನು ಆರಾಮಾಗಿ ಮನೇಲಿ ಇದ್ದೀನಿ. ಬಟ್ ಒಂದೊಂದು ಸಲ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ನನಗೆ. ಹೆಂಗೆ ಅಂತಂದರೆ ಗೈಸ್, ಇವಾಗ ನಾನು ಈ ಪ್ಲೇಸಲ್ಲಿ ಇದ್ದೀನಿ ಅಂತ ಅಂದರೆ, ಈ ಪ್ಲೇಸಲ್ಲಿ ನಮ್ಮ ಮನೆ ಇದೆ ಅಂತ ಅಂದರೆ, ಈ ಒಂದು ಸರೌಂಡಿಂಗಲ್ಲಿ ಎಲ್ಲಾದರೂ ಕೆಲಸ ಸಿಕ್ಕಿದ್ರೆ ಜಾಯ್ನ್ ಆಗ್ಬೋದು. ಅಂದರೆ ಒಂದು 1/2 an hour 40 minutes ಆ ಥರ ಟ್ರಾವೆಲ್ ಮಾಡೋದಾದರೆ ದಟ್ಸ್ ಫೈನ್. ನೀವು 2 hours ಟ್ರಾವೆಲ್ ಮಾಡಬೇಕು ಅಂತ ಅಂದಾಗ ಆಫ್ಕೋರ್ಸ್ ನಿಮಗೆ ಸ್ವಲ್ಪ ಚೆನ್ನಾಗಿರೋ ಹಾಸ್ಪಿಟಲ್ಸ್ ಎಲ್ಲ ನಮ್ಮ ಮನೆಯಿಂದ ಸ್ವಲ್ಪ ದೂರನೇ ಇತ್ತು. ಹೊಸಕೋಟೆ, ನಾವಿದ್ದಿದ್ದು ಹೊಸಕೋಟೆಯಲ್ಲಿ, ಬಟ್ ನನಗೆ ಕೆಲಸ ಸಿಗ್ತಾ ಇದ್ದಿದ್ದು ಜಯನಗರ್, ಇನ್ನು ಆ ಕಡೆ ಹೋದರೆ ಎಲ್ಲಿ ಅದು ಮಾರತಳ್ಳಿ ವಾಸ್ ಓಕೆ, ಬಟ್ ಅದೂ ಆಲ್ಮೋಸ್ಟ್ 1.5 hour ಆಗುತ್ತೆ ಬಸ್ಸಲ್ಲೆಲ್ಲ ಟ್ರಾವೆಲ್ ಮಾಡಿದ್ರೆ. ಸೊ ಈ ಥರ ಸ್ವಲ್ಪ ದೂರ ಪ್ಲೇಸಸ್ಸಿಂದ ಕಾಲ್ ಬರ್ತಾಯಿತ್ತು. ಅವರೇ ಹೇಳ್ಬಿಡ್ತಾ ಇದ್ರು, ನಿಮಗೆ ಮಣಿಪಾಲಲ್ಲಿ ಸಿಕ್ಕಿತ್ತು ನನಗೆ. ಸೊ ಸ್ವಲ್ಪ ದೂರ ಆಗುತ್ತೆ ಅಲ್ವಾ, ಅದನ್ನೆಲ್ಲ ಕನ್ಸಿಡರ್ ಮಾಡ್ತಾರೆ. ಬಿಕಾಸ್ ಟೈಮ್ ಟು ಟೈಮ್ ಪಂಕ್ಚುಯಲ್ ಆಗಿರೋದು ಅವರಿಗೂ ಇಂಪಾರ್ಟೆಂಟ್ ಇರುತ್ತೆ. ಆ್ಯಂಡ್ ನಾನು ಯೋಚನೆ ಮಾಡಿದೆ, ಅಷ್ಟು ದೂರ ಎಲ್ಲ ಟ್ರಾವೆಲ್ ಮಾಡೋದು ಆಗೋದಿಲ್ಲ. ಯಾವಾಗಲೂ ಒಂದ್ಸಲ ಹೋಗಿ ಬರೋಕ್ಕೇ ಸುಸ್ತಾಗೋಗುತ್ತೆ. ಇನ್ನು ದಿನಾಗಲೂ 2 hours ಹೋಗೋದಕ್ಕೆ ಬರೋದಕ್ಕೆ, ಆ್ಯಂಡ್ ಶಿಫ್ಟ್ಸ್ ಇರುತ್ತೆ. ದೊಡ್ಡ ಹಾಸ್ಪಿಟಲ್ಸ್ ಎಲ್ಲ ನೀವು ಕಾಂಪ್ರಮೈಸ್ ಆಗೋಕ್ಕಾಗ, ನೀವು ಶಿಫ್ಟ್ಸ್ ಮಾಡಲೇಬೇಕು. ಇದೆಲ್ಲ ರೀಸನ್ಸಿಂದ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ನಾವು ಕೆಲಸ ಬಿಟ್ಟಾದ್ಮೇಲೆ ಸರಿ ಊರಿಗೆ ಶಿಫ್ಟ್ ಆಗೋಣ ಅಂತ ಒಂದು ಡಿಸ್ಕಷನ್ ಸ್ಟಾರ್ಟ್ ಆಗುತ್ತೆ. ಸೊ ಊರಿಗೆ ಶಿಫ್ಟ್ ಆಗಬೇಕು ಅಂತ ಏನಾದರೂ ಡಿಸೈಡ್ ಮಾಡಿದ್ರೆ ಕೆಲಸ ಮಾಡೋದು ಇಟ್ಸ್ ಇಂಪಾಸಿಬಲ್. ಬಿಕಾಸ್ ಇಲ್ಲಿ ಸುತ್ತ ಮುಂಬೈ ಎಲ್ಲ ಉಣ್ಕೊಂಡು ಹೋಗ್ತಾ ಇದೆ. ಇಲ್ಲಿಂದ ಜಾಬ್ ಹೋಗೋದು ಇಟ್ಸ್ ಇಂಪಾಸಿಬಲ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ, ಇಲ್ಲಿ ಬಸ್ ಫೆಸಿಲಿಟೀಸ್ ಇಲ್ಲ. ಸಾರಿ ಬಸ್ ಫೆಸಿಲಿಟೀಸ್ ಇದೆ, ಬಟ್ ಬೆಳಗ್ಗೆ ಯಾವಾಗಲೂ 1-2 ಬಸ್ ಬರುತ್ತೆ, ರಾತ್ರಿ 1-2 ಬಸ್ ಬರುತ್ತೆ. ಬಿಟ್ಟರೆ ಸಿಟಿಲೆಲ್ಲ ಸಿಗೋ ಥರ ಬಸ್ ಫೆಸಿಲಿಟಿ ಇಲ್ಲಿಲ್ಲ. ಎರಡನೇದು ಕ್ಯಾಬ್ ಫೆಸಿಲಿಟಿನೂ ಇಲ್ಲ. ಸೊ ಟ್ರಾವೆಲಿಂಗ್ ಎಲ್ಲ ಇಟ್ಸ್ ಸ್ಕೂಟಿಲಿ ದಿನಾಗ್ಲೂ 2 hours ಹೋಗಿ 2 hours ಬರೋದು. ಆ್ಯಂಡ್ ಇಲ್ಲಿ ಹಳ್ಳಿಗಳ ಕಡೆ ಯಾರೂ ಇರೋದಿಲ್ಲ. ಸಿಟಿಲಿ ನೀವು 12 ಗಂಟೆ ರಾತ್ರಿಲೂ ಆರಾಮಾಗಿ ಓಡಾಡ್ಬೋದು, ಈ ಕಡೆ ಎಲ್ಲ ಆಗೋದಿಲ್ಲ. ಸೊ ಅದು ಒಂದು ಮೇನ್ ರೀಸನ್. ಆ್ಯಂಡ್ ಆಲ್ಸೋ ನನ್ನ ಹೆಲ್ತ್ ಕೂಡ ತುಂಬ ಕೈ ಕೊಡ್ತಾಯಿತ್ತು. ನನಗೆ ಬ್ಯಾಕ್ ಪೇಯ್ನ್ ಅದು ಇದು ಅಂದ್ಕೊಂಡು. ಸೊ ಐ ಜಸ್ಟ್ ಡಿಸೈಡೆಡ್ ದಟ್ ಓಕೆ, ಲೆಟ್ ಮಿ ಟೇಕ್ ಕೇರ್ ಆಫ್ ಮೈ ಸೆಲ್ಫ್ ಫಸ್ಟ್. ನಾನು ನನ್ನ ಬಗ್ಗೆ ಕೇರ್ ಮಾಡೋಣ, ಅದಾದಮೇಲೆ ನೋಡೋಣ ಲೈಫಲ್ಲಿ ಮುಂದೆ ಒಳ್ಳೆ ಚಾನ್ಸ್ ಸಿಕ್ಕಿದ್ರೆ, ಒಳ್ಳೆ ಕಡೆ ಕೆಲಸ ಸಿಕ್ಕಿದ್ರೆ ಆಫ್ಕೋರ್ಸ್ ದುಡಿತೀನಿ ನಾನು, ಯಾಕೆ ದುಡಿಯೋದಿಲ್ಲ. ಓಕೆ, ಇವಾಗಲೇ ಕೆಲಸ ಬಿಟ್ಬಿಟ್ಟಿದ್ದಾಳೆ, ಇನ್ನು ಮತ್ತೇನು ದುಡಿಯೋದಿಲ್ಲ ಅನಿಸುತ್ತೆ ಅಂತ ಅಂದ್ಕೊಂಡಿರೋರಿಗೆ ಈ ಒಂದು ರಿಪ್ಲೈನ ಕೊಡ್ತಾ ಇದ್ದೀನಿ ನಾನು. ನಂಗೆ ಒಳ್ಳೆ ಕಡೆ ಕೆಲಸ ಸಿಕ್ಕಿದ್ರೆ, ನಾನು ಅಂದ್ಕೊಂಡಿರೋ ಥರ ಕೆಲಸ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾನು ದುಡಿತೀನಿ. ಓಕೆನಾ? ಆ್ಯಂಡ್ ಇದಾಗಿತ್ತು
ನಿಮ್ಮ ಕ್ವೆಶನ್ಸ್ಗೆ ನನ್ನ ಆನ್ಸರ್ ಅಂತ ಹೇಳೋಕ್ಕಾಗಲ್ಲ. ತುಂಬ ಚೆನ್ನಾಗಿ ಕೇಳಿದ್ರಿ. ಸೊ ಎಲ್ಲರಿಗೂ ನಾನು ಯಾರಿಗೂ ಆನ್ಸರ್ ಮಾಡಿಲ್ಲ. ನಂಗೆ ಎಷ್ಟೇ ಜನ ಕೇಳಿರ್ಬೋದು, ಬಟ್ ನಾನು ಯಾಕೆ ನೀವು ಕೆಲಸ ಮಾಡ್ತಾ ಇಲ್ಲ ಅಂದಾಗ ಇಲ್ಲ ಸುಮ್ಮನೆ ಹೀಗೆ ಅಷ್ಟೇ ನನ್ನ ಆನ್ಸರ್. ಈ ಒಂದು ಸ್ಟೋರಿನೆಲ್ಲ ನನಗೆ ಹೇಳಿಲ್ಲ. ಈ ವಿಡಿಯೋ ನೋಡಿ ನೀವು ತಿಳ್ಕೊಬೋದು. ಆ್ಯಂಡ್ ಯಾ ನಾವು ಕೆಲಸ ಮಾಡೋ ಕಡೆ ಆ್ಯಂಡ್ ಇನ್ನೊಂದು ಗೈಸ್, ತುಂಬ ಮೇನ್ ಲೈನನ್ನೇ ಮರ್ತುಬಿಟ್ಟೆ ನಾನು. ಹೇಳಲ್ಲ ಇವಾಗ ಏನಪ್ಪ ಅಂತಂದರೆ, ಒಳ್ಳೆಯವರಿಗೆ ದಿನ ಅಲ್ಲ ಇದು. ಕಲಿಯುಗ ಬಂದು ಈ ರಾಕ್ಷಸರಿಗೆ, ಆಮೇಲೆ ಅವ್ರ ಮನೆ ಹೆಂಗೆ ಹಾಳು ಮಾಡೋದು, ಇವ್ರ ಮನೆ ಹೆಂಗೆ ಹಾಳು ಮಾಡೋದು, ಅವಳ ಜೀವನ ಹೆಂಗೆ ಹಾಳು ಮಾಡೋದು, ಇವಳ ಜೀವನ ಹೆಂಗೆ ಹಾಳು ಮಾಡೋದು, ಇವಳಿಗೆ ಹೆಂಗೆ ನೋವು ಕೊಡೋದು, ಇವಳಿಗೆ ಹೆಂಗೆ ಡಿಸ್ಟರ್ಬ್ ಮಾಡೋದು, ಇವಳು ಹೆಂಗೆ ಡಿಪ್ರೆಷನಿಗೆ ಕಳಿಸೋದು, ಅವರಿಬ್ಬರ ಮಧ್ಯೆ ಹೆಂಗೆ ಜಗಳ ತಂದು ಹಾಕೋದು, ಇನ್ನೇನಾದ್ರು ಬಿಟ್ಟಿದ್ದೀನ, ಅವ್ರ ಕಳ್ತನ ಹೆಂಗೆ ಮಾಡೋದು, ಈ ಥರ ಒಂದು ಜನರಿಗೆ ಕಲಿಯುಗ. ನಾನು ನಿಯತ್ತಾಗಿರ್ತೀನಿ, ನನ್ನ ಕೆಲಸನ ನಾನು ಅಚ್ಚುಕಟ್ಟಾಗಿ ಮಾಡ್ತೀನಿ, ನಾನು ಯಾರಿಗೂ ನೋವು ಕೊಡೋದಿಲ್ಲ, ನಾನು ಯಾರ ದುಡ್ಡು ಕದಿಯೋದಿಲ್ಲ, ನನ್ನ ಪಾಡಿಗಿರ್ತೀನಿ, ನಾನು ಯಾರನ್ನೂ ಡಿಸ್ಟರ್ಬ್ ಮಾಡೋದಿಲ್ಲ. ನಾನಾಯಿತು, ನನ್ನ ಕತೆ ಆಯಿತು, ನನ್ನ ಜೀವನ ಆಯಿತು, ನನ್ನ ಊಟ ಆಯಿತು, ನನ್ನ ತಿಂಡಿ ಆಯಿತು, ನನ್ನ ಗಂಡ ಆಯಿತು, ನಾನಾಯಿತು, ನನ್ನ ಮಕ್ಕಳಾಯಿತು. ಇನ್ನು ಬೇರೆಯವ್ರ ಸಂಸಾರದ್ದು ಗಾಸಿಪ್ಸ್ ನಮಗೆ ಬೇಡ. ಅವರು ಆರಾಮಾಗಿರಲಿ, ನಾವು ಆರಾಮಾಗಿರೋಣ. ಈ ಥರ ಎಲ್ಲ ಇರ್ತಾರಲ್ಲ, ಅವರಿಗೆ ಕಲಿಯುಗ ಇಟ್ಸ್ ನಾಟ್ ಫಿಟ್ ಫಾರ್ ದೆಮ್ ಅನ್ನೋದು ನನಗೆ ಫೀಲ್ ಆಗುತ್ತೆ. ಆ್ಯಂಡ್ ಇಟ್ ಫೀಲ್ಸ್ ಸ್ಯಾಡ್. ಸೊ ಯಾ, ಕಲಿಯುಗ ಒಳ್ಳೆಯವರಿಗಲ್ಲ ಗೈಸ್. ಅಲ್ಲ 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 ಹಂಗಂತ ಕೆಟ್ಟೋರಾಗಿ ಅಂತ ನಾನು ಹೇಳ್ತಾ ಇಲ್ಲ. ಯಾವ ಯುಗ ಆದರೆ ಏನು, ದೇವ್ರು ಎಲ್ಲ ಯುಗದಲ್ಲೂ ದೇವ್ರೊಬ್ನೇ. ಸೊ ನೀವೇನೇ ಮಾಡ್ತಿದ್ರು ನಿಮಗೆ ಅದು ಖುಷಿ ಕೊಟ್ಟರೆ ಸಾಕು. ನನಗೆ ಇವಾಗ ನೀವೇನೋ ಮಾಡ್ತಾ ಇರ್ತೀರ, ನಿಮ್ಮ ಅಮ್ಮಗೆ ಅದನ್ನು ಹಿಡಿಸ್ಬೇಕು, ಇನ್ನೊಬ್ರಿಗೆ ಹಿಡಿಸ್ಬೇಕು, ನಮ್ಮ ಅಪ್ಪಗೆ ಹಿಡಿಸ್ಬೇಕು, ನನ್ನ ತಂಗಿಗೆ ಹಿಡಿಸ್ಬೇಕು, ನಮ್ಮ ಅಣ್ಣಂಗೆ ಹಿಡಿಸ್ಬೇಕು, ನನ್ನ ಗಂಡನಿಗೆ ಹಿಡಿಸ್ಬೇಕು, ನನ್ನ ಮಕ್ಳಿಗೆ ಹಿಡಿಸ್ಬೇಕು. ನಿಮಗೆ ಇಷ್ಟ ಆಯ್ತಾ ನೀವೇನು ಮಾಡ್ತಾ ಇದ್ದೀರಾ ಅನ್ನೋದು ನಿಮ್ಮ ಮನಸ್ಸಿಗೆ ಓಕೆ, ಈ ಕೆಲಸ ಮಾಡ್ತಾ ಇದ್ದೀನಿ, ಇದರಿಂದ ನಾನು ಯಾರಿಗೂ ನೋವು ಕೊಡ್ತಾ ಇಲ್ಲ, ಇದರಿಂದ ನಾನು ಖುಷಿಯಾಗಿರ್ತೀನಿ. ನೀವೇನೋ ಒಂದು ಕೆಲಸ ಮಾಡ್ತಾ ಇದ್ದೀರಾ, ಅದು ನಿಮಗೆ ಖುಷಿ ಕೊಡ್ತಾ ಇದೆಯಾ, ಅದರಿಂದ ಬೇರೆ ಯಾರಿಗೂ ನೋವು ಆಗ್ತಿಲ್ವಾ, ಅಷ್ಟೇ ಸಾಕು. ಓಕೆನಾ? ಈ ಒಂದು ಕಾಲದಲ್ಲಿ ದೇವ್ರನ್ನ ಮೆಚ್ಚಿಸ್ಬೇಕು, ಮನೆಯವ್ರನ್ನ ಮೆಚ್ಚಿಸ್ಬೇಕು, ನಂಗೆ ಅದ್ರಲ್ಲಿ ಪಾಯಿಂಟೇ ಇಲ್ಲ ಅಂತ ಅನ್ಸುತ್ತೆ. ನಿಮ್ಮನ್ನ ನೀವು ಮೆಚ್ಚಿಸ್ಕೊಂಡ್ರೆ ಸಾಕು. ಓಕೆ ಗೈಸ್, ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು. ನಾನು ನಿಮ್ಮೆಲ್ಲರಿಗೂ ಇಷ್ಟ ಆಗೋದಕ್ಕೆ ಒಂದಷ್ಟು ಪಾಯಿಂಟ್ಸ್ ನಿಮಗೆ ಸಿಕ್ತು ಅಂತ ಹೇಳ್ತಾ ಈ ವಿಡಿಯೋಗೆ ಚಟ್ಟ ಬಾಯ್ ಹೇಳೋಣ. ನಾಳೆ ವಿಡಿಯೋಲಿ ಆದಷ್ಟು ಬೇಗ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈ ವಿಡಿಯೋನ ಎಂಡ್ ಮಾಡೋಣ. ಈ ವಿಡಿಯೋ ನೋಡ್ತಾ ಇರೋ ಅಂತಹ ಯಾರಿಗೆ ಆಗಿರಲಿ, ಚಿಕ್ಕ ಮಕ್ಕಳಾಗಿರಲಿ, ಅಡಲ್ಟ್ಸ್ ಆಗಿರಲಿ, ಅಜ್ಜಿ ತಾತ ಆಗಿರಲಿ, ಆಂಟಿ ಅಂಕಲ್ಸ್ ಆಗಿರಲಿ, ಯಾರೇ ಆಗಿದ್ರು ಈ ವಿಡಿಯೋಲಿ ನಾನೇನಾದರೂ ರಾಂಗ್ ಮಾತಾಡಿದರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ತಾ, ಆ್ಯಂಡ್ ನಾನು ಮಾತಾಡಿದ್ರಲ್ಲಿ ನಿಮಗೇನಾದರೂ ಇಷ್ಟ ಆಗಿದ್ರೆ ಥ್ಯಾಂಕ್ ಯು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್, ಲಾಟ್ಸ್ ಆಫ್ ಲವ್. ನಾಳೆ ಸಿಗೋಣ.